ಇದು ಶಿವಮೊಗ್ಗ ಜಿಲ್ಲೆಯ ಪ್ರಸಿದ್ಧವಾದಂಥ ಕೊಡಚಾದ್ರಿಯ BSNLನ ಕರ್ಮಕಾಂಡದ ಕತೆ ಕಣ್ರಿ. ಹೌದು, ಇಲ್ಲಿ BSNL ಟವರ್ ನಿರ್ಮಾಣ ಮಾಡಿದ್ದಾರೆ, ಆದರೆ ಇಲ್ಲಿ ನೆಟ್ವರ್ಕ್ ಇಲ್ಲ. ಇಲ್ಲಿನ ಸಾವಿರಾರು ಪ್ರವಾಸಿಗರಿಗೆ ಇಲ್ಲಿನ ಕಷ್ಟ ಹೇಳತೀರದಂತಾಗಿದೆ. ಹೌದು ಕಣ್ರಿ, BSNL ನೆಟ್ವರ್ಕಿನ ಸಮಸ್ಯೆಯಿಂದ ಅಲ್ಲಿನ ವ್ಯವಹಾರಸ್ಥರು ಹಾಗೂ ಪ್ರವಾಸಿಗರು ಹಾಗೂ ಸ್ಥಳೀಯರು ಬಳಲುತ್ತಿದ್ದಾರೆ ಕಣ್ರಿ. BSNL ಇಲ್ಲಿ ನೆಟ್ವರ್ಕ್ ನಿರ್ಮಾಣವಾದರೂ ಸರಿಯಾದ ಕಾರ್ಯಾರಂಭ ಮಾಡುತ್ತಿಲ್ಲ ಎಂದು ಇಲ್ಲಿನ ಜನ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕಣ್ರಿ. ಹೌದು, ಇದು ಅತ್ಯಂತ ರಮಣೀಯವಾದಂಥ ಸ್ಥಳ. ಕೊಡಚಾದ್ರಿ, ಸಿಗಂದೂರು, ಕೊಲ್ಲೂರು ಎಲ್ಲವೂ ಇದೇ ಭಾಗದಲ್ಲಿ ಬರುತ್ತದೆ ಕಣ್ರಿ. ದಿನ ಸಾವಿರಾರು ಪ್ರವಾಸಿಗರು ಈ ಸ್ಥಳದಲ್ಲಿ ಬಂದು ಹೋಗುತ್ತಾರೆ. ಆದರೆ ಇಲ್ಲಿ BSNLನ ನೆಟ್ವರ್ಕ್ನ ಸಮಸ್ಯೆ ಅಲ್ಲಿನ ವ್ಯವಹಾರಸ್ಥರಿಗೆ ಹಾಗೂ ಅಲ್ಲಿನ ಸ್ಥಳೀಯರಿಗೆ ಹೇಳತೀರದಂಥ ಸಮಸ್ಯೆಯಾಗಿದೆ ಕಣ್ರಿ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು, ಸಂಸದರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾದಂಥ ಪ್ರಸಂಗ ಇದೆ ಕಣ್ರಿ. ಇಲ್ಲಿನ ಈ ಬವಣೆ ಯಾರಿಗೆ ಹೇಳತೀರದೆಂದಾಗಿದೆ ನೋಡ್ರಿ ನಿಮ್ಮ CN23 ನ್ಯೂಸ್ನಲ್ಲಿ. ನಾವಿಲ್ಲಿ ಈ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿರೋ ಕೊನೆಹಳ್ಳಿ ಅನ್ಬೋದು, ಕಟ್ಟಿನಹೊಳೆ ಅಂತ ಒಂದು ಗ್ರಾಮ, ಅಲ್ಲಿ ವಾಸ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರವಾಸಿಗರೆಲ್ಲ ತುಂಬ ಜನ ಬರ್ತಾರೆ, ಯಾಕಂದರೆ ಕೊಡಚಾದ್ರಿ ಬೆಟ್ಟ ಇದೆ ಮತ್ತು ವಾಟರ್ ಫಾಲ್ಸ್ ಎಲ್ಲ ಇದೆ. ಇಲ್ಲಿ ನಮಗೆ ಯಾವುದೇ ಟವರ್ ಕನೆಕ್ಷನ್ ಇಲ್ಲ, ಕಮ್ಯುನಿಕೇಷನ್ ತುಂಬ ಪ್ರಾಬ್ಲಮ್ ಆಗಿದೆ. ಇಲ್ಲಿ ನಾವು ಒಂದು ಹೋಮ್ ಸ್ಟೇ ಎಲ್ಲ ಮಾಡ್ಕೊಂಡಿದ್ದೀವಿ, ಚಿಕ್ಕದಾಗಿ ಒಂದು ಸಣ್ಣ ಪುಟ್ಟ ಹೋಮ್ ಸ್ಟೇ ಎಲ್ಲ ಮಾಡ್ಕೊಂಡಿದ್ದೀವಿ. ಪ್ರವಾಸಿಗರೆಲ್ಲ ಬರ್ತಾರೆ, ಅವರು ಒಂದು 2 ಜನ ಇರಬೇಕು ಇಲ್ಲಿ ಅಂತಂದರೆ ಅವ್ರಿಗೆ ಏನಾದ್ರು ಒಂದು ಟವರ್ ಕನೆಕ್ಷನ್ ಇರಬೇಕು. ಈಗೆಲ್ಲ ಯಾರು ಹೊರಗಡೆ ಕನೆಕ್ಷನ್ ಇಲ್ಲದೆ ಯಾರೂ ಇರೋಕ್ಕೆ ಇಷ್ಟಪಡಲ್ಲ. ಈ ಒಂದು ಕುಗ್ರಾಮದಲ್ಲಿ ನಮಗೊಂದು ನೆಟ್ವರ್ಕ್ ವ್ಯವಸ್ಥೆ BSNLನಿಂದ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ. ಅದಕ್ಕೆ ಒಂದು ಸರಿಯಾದ ಕನೆಕ್ಷನ್ನು ವ್ಯವಸ್ಥೆ ಇಲ್ಲದೇ ತುಂಬ ಕಷ್ಟ ಆಗಿದೆ. ಪವರ್ ಕನೆಕ್ಷನ್ನು ಮತ್ತು ಸೋಲಾರು ಇದೆಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸಾಲ್ವ್ ಮಾಡಿಕೊಟ್ಟಿಲ್ಲ ಇನ್ನು, ದಯಮಾಡಿ ಸಾಲ್ವ್ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ ನಾವು. ನಾವೆಲ್ಲ ಕಟ್ಟಿನೊಳೆ ಗ್ರಾಮಸ್ಥರು ಇವತ್ತಿನ ದಿವಸ ಈ ಟವರ್ ಹತ್ರಕ್ಕೆ ಪ್ರತಿಭಟನೆಗಾಗಿ ಸೇರ್ಕೊಂಡಿದ್ದೀವಿ. ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಈ ಒಂದು ಟವರ್ ಹೇಳುವಂಥದ್ದು ಈಗ ನಮ್ಮ ಎಲ್ಲರ ಜೀವನಾಡಿ ಆಗಿಬಿಟ್ಟಿದೆ. ಯಾಕೆಂದರೆ ಸಿಗ್ನಲ್ ಇಲ್ಲದೆ ಅಥವಾ ಒಂದು OTP ಬರದೇ ಹೋದರೆ ಯಾವ ಕೆಲಸಗಳು ಆಗಲ್ಲ. ನಮಗೇನಾಗಿದೆ, ಈಗ 1-2 ವರ್ಷದಿಂದ ಟವರ್ ಕಾಣ್ತಾ ಇದೆ ಬಿಟ್ಟರೆ ಸರಿಯಾದ ನೆಟ್ವರ್ಕ್ ಆಗಲಿ ಸಿಗ್ನಲ್ ಆಗಲಿ ನಮಗೆ ಕಾಣ್ತಾ ಇಲ್ಲ. ಮೊದಲನೇದಾಗಿ ಟವರ್ ಆಯಿತು, ಟವರ್ ಆಗಿ 1 ವರ್ಷ ಆದರೂ ಸಿಗ್ನಲ್ ಕೊಟ್ಟಿರಲಿಲ್ಲ. ಸಿಗ್ನಲ್ ಕೊಟ್ಟ ಮೇಲೆ ಕರೆಂಟ್ ಸಪ್ಲೈ ಕೊಟ್ಟಿಲ್ಲ. ಕರೆಂಟ್ ಸಪ್ಲೈ ಕೊಟ್ಟರು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಮತ್ತೊಂದಾಗಿ ಸೋಲಾರ್ ಪ್ಯಾನಲ್ 10 kV ಸೋಲಾರ್ ಪ್ಯಾನಲ್ ಕೊಟ್ಟಿದ್ದಾರೆ, ಅದರಲ್ಲಿ 2 ಸೋಲಾರ್ ಪ್ಯಾನಲ್ ಒಡೆದೋಗಿದೆ, ಆಲ್ರೆಡಿ ಡ್ಯಾಮೇಜ್ ಆಗಿದೆ. ಸರಿಯಾಗಿ ಕರೆಂಟ್ ಸಹಿತ ಪವರ್ ಸಪ್ಲೈ ಆಗ್ತಾ ಇಲ್ಲ. ಮತ್ತು 1.5 ವರ್ಷದಿಂದ ಬ್ಯಾಟ್ರಿಗಳು ಇಟ್ಟು ಚಾರ್ಜ್ ಆಗದೆ 3 ಬ್ಯಾಟ್ರಿ ಡೆಡ್ ಆಗಿದೆ. ಹಾಗಾಗಿ ಸರಿಯಾಗಿ ರಾತ್ರಿ ಅಂತೂ ಟವರ್ ಸಿಗ್ನಲ್ ಬರ್ತಾನೆ ಇಲ್ಲ. ಹಾಗಾಗಿ ಈ ಒಂದು ಟವರಿನ ವಿಷಯದಲ್ಲಿ ಅಧಿಕಾರಿಗಳು ಮತ್ತು ಶಾಸಕರು, ಸಂಸದರು ಎಲ್ಲರೂ ಸಹ ಸೇರಿಕೊಂಡು ಈ ಒಂದು ಟವರನ್ನು ಸರಿ ಮಾಡಿಕೊಡ್ಬೇಕು, ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ನಾವೆಲ್ಲ ಇವತ್ತಿನ ದಿವಸ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಇದು ಸರಿ ಆಗಲಿಲ್ಲ ಅಂಥೇಳಿ ಆದರೆ ನಾವು ಮತ್ತೆ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕಾಗಿ ದಯವಿಟ್ಟು ಆ ಒಂದು ಅವಕಾಶ ಕೊಡಬೇಡಿ. ಅಧಿಕಾರಿಗಳೆಲ್ಲ ಸೇರಿಕೊಂಡು ಆದಷ್ಟು ಬೇಗ ನಮ್ಮ ಟವರನ್ನು ಸರಿ ಮಾಡಿಕೊಡ್ಬೇಕು, ಸಿಗ್ನಲ್ ಬರುವಂತೆ ಮಾಡಿಕೊಡ್ಬೇಕು ಅಂಥೇಳಿ ನಾವೆಲ್ಲ ಗ್ರಾಮಸ್ಥರು ಸಹಿತ ಕಳಕಳಿಯಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೆಲವು ದಿನಗಳಲ್ಲಿ 2 ಲಕ್ಷಕ್ಕೂ ಅಧಿಕ ವೀಕ್ಷಕರನ್ನು ದಾಟಿದ ಹೆಗ್ಗಳಿಕೆ ನಮ್ಮದು. ಈ ಹೆಗ್ಗಳಿಕೆಗೆ ತಮ್ಮೆಲ್ಲರ ಆಶೀರ್ವಾದ.